ತಂದೆ ಬಸವೇಶ ಪಾಲಿಸುವ ನವರತ ತಂದೆ ಬಸವೇಶ ಶರಣಂ 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 ತಂದೆ ಬಸವೇಶ ಶರಣಂ 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 ತಂದೆ ಬಸವೇಶ ಪಾಲಿಸುವ ನವರತ ತಂದೆ ಬಸವೇಶ ಪಾಲಿಸುವ ನವರತ ತಾಯಿ ಜಗದೀಶ್ವರಿ ಜಗನ್ಮಾತೆ ಅಮ್ಮ ದುರ್ಗಾ ಪರಮೇಶ್ವರಿ ಬಡವರಿಗೆ ಭಾಗ್ಯ ಕೊಟ್ಟೆ ಬಂಜೆಗೆ ಸಂತಾನ ಕೊಟ್ಟೆ ಬಡವರೇ ನಂಬಿರುವ ನಿನಗೆ ಕಲ್ಪರಕ್ಷ ಕಾಮಧೇನು ತಾಯಿ ನೀನು ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲಿಸುವ ತಾಯಿ ನೀನು ಅಮ್ಮ ನಮ್ಮಂತ ಬಡವರ ಮೈ ಮೇಲೆ ಯಾವ ದುಷ್ಟ ಶಕ್ತಿಯ ಕಣ್ಣು ಬೀಳದಂತೆ ಕಾಪಾಡು ತಾಯಿ ದುರ್ಗಾ ಪರಮೇಶ್ವರಿ ಕನಸಿನ ದೇವತೆ ಪಾರ್ವತಿ ಏನು ಮಾಡುತ್ತಿರುವೆ? ಬನ್ನಿ ಸ್ವಾಮಿ, ಇದೀಗ ತಾನೇ ದುರ್ಗಾ ಪರಮೇಶ್ವರಿಯ ಪೂಜೆ ಮುಗಿತು, ತೆಗೆದುಕೊಳ್ಳಿ ಪ್ರಸಾದವನ್ನು. ಮನೆದೇವ ಬಸವೇಶ್ವರ, ನಾನು ನಂಬಿದ್ದು ಎರಡೇ, ಒಂದು ಸದಾಕಾಲ ಭಕ್ತರನ್ನು ರಕ್ಷಿಸುವ ನಿನ್ನನ್ನು, ಇನ್ನೊಂದು ಸಮಸ್ತ ನಾಡಿನ ಜನತೆಗೆ ಹಣ್ಣಾಕುವ ದನಿ ನೇಗಿಲ ಯೋಗಿ ರೈತರನ್ನು. ನೋಡಿ ಸ್ವಾಮಿ, ಈ ನಿಮ್ಮ ಮುತ್ತಿನ ಮಡದಿ ಮುತ್ತೈದೆ ಆಗಿರಲೆಂದು ಅರಸಿ ಆನಂದಿಸಿ. ದೀರ್ಘ ಸುಮಂಗಲೇಭವ ಮೇಲೇಳು ಪಾರ್ವತಿ, ಆ ಮನೆದೇವ ಬಸವೇಶ್ವರ ನಿನಗೆ ದೀರ್ಘಾಯಿಸಿಕೊಟ್ಟು ಕಾಪಾಡಲಿ. ಧನ್ಯಳಾದ ಸ್ವಾಮಿ, ನಾನು ತುಂಬಾ ಧನ್ಯಳಾದೆ. ನೋಡಿ, ಇಂದು ಸೀಗೆ ಹುಣ್ಣಿಮೆ, ಅದಕ್ಕಾಗಿ ಅಡಿಗೆ ಸಂಭ್ರಮ ಇದೆ, ಅಡಿಗೆ ಮಾಡುತ್ತೇನೆ. ಸೀಗೆ ಹುಣ್ಣಿಮೆ ಬಂತು ಅಂದರೆ ಸಾಕು ಪಾರ್ವತಿ,
ಎಲ್ಲಾ ರೈತರಿಗೆ ಸುಗ್ಗಿ ಸಂಭ್ರಮದ ಸಡಗರ. ಎಲ್ಲಾ ರೈತರು ಭೂಮಿ ತಾಯಿ ಮಡಿಲಿಗೆ ಉಡಿ ತುಂಬಿ ಬಂಗಾರದಂತ ಬೆಳೆ ಕೊಡು ಎಂದು ಕೈ ಮುಗಿದು ಬೇಡುತ್ತಾರೆ ರೈತರು. ನೋಡಿ ಸ್ವಾಮಿ, ಈ ಭೂತಾಯಿಯನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಈ ಕರ್ನಾಡು ಮಣ್ಣಿನಲ್ಲಿ ರೈತರು ಬಂಗಾರದ ಬೆಳೆಯನ್ನೇ ಬಿತ್ತಿದ್ದಾರೆ. ರೈತರೇ ಈ ದೇಶದ ಬೆನ್ನೆಲುಬು, ಎರೆಹುಳವೇ ರೈತನ ಮಿತ್ರ. ಆದರೆ ಬಡತನ ಬರಗಾಲ ದಾಗಿ ಕುಕ್ಕಿ ತಿನ್ನುತ್ತಿದೆ ಈ ನಮ್ಮ ರೈತರನ್ನು. ಅನ್ಯಾಯ, ಅತ್ಯಾಚಾರ ಎಲ್ಲ ಪಾಪಸ್ಥರು ತುಂಬಿರುವ ಈ ಸಮಾಜದಲ್ಲಿ ಮಳೆ ಬರದೆ ಮಾಯವಾಗಿ ಹೊರಟು ಹೋಗಿದೆ. ಒಕ್ಕರಿಗೆ ಒಲಿದರೆ ಅವ್ರು ಚಾದಿ ಉಕ್ಕುವುದು ಜಗವೆಲ್ಲ, ಅದೇ ಒಕ್ಕರಿಗೆ ಒಲಿದರೆ ಬರಡಾಗಿ ಬಿಕ್ಕೋದು ನಾಡೆಲ್ಲ. ಗಡಿ ನಾಡಿನಲ್ಲಿ ಭಾರತಾಂಬೆಯನ್ನು ಕಾಯಲು ರೈತರಿದ್ದಾರೆ. ಈ ಕರುನಾಡಿನಲ್ಲಿ ಈ ಭೂತಾಯಿಯನ್ನು ಕಾಯಲು ರೈತರಿದ್ದಾರೆ. ನಿನ್ನ ಮಾತು ನಿಜ ಪಾರ್ವತಿ. ಮಳೆ ಚಳಿ ಬಿಸಿಲು ಗಾಳಿ ಎನ್ನದೆ ಹಗಲು ರಾತ್ರಿ ದುಡಿಯುವ ಸೈನಿಕರು ರೈತರು ನಿಜವಾದ ಹೀರೋಗಳೇ. ರೈತರು ಎಷ್ಟೋ ಸಾಲ ಮಾಡಿ ಸಾಲ ತೀರಿಸಲಾಗದೆ ನೇಣಿಗೆ ಶರಣಾಗುತ್ತಿದ್ದಾರೆ. ಈ ಸಮಾಜದಲ್ಲಿ ಬಂಡಾಯ ಎಬ್ಬಿಸುವ ಏಳೇಳು ತಾಕತ್ತು ಯಾರಿಗಿದೆ? ಈ ರೈತರಿಗಿದೆ ಪಾರ್ವತಿ, ಈ ರೈತರಿಗಿದೆ. ಹಸಿರು ಶಾಲು ಹರಡಿದರೆ ಸಾಕು, ವಿಧಾನಸೌಧದ ಕುರ್ಚೇನೆ ಅಲ್ಲಾಡುತ್ತೆ. ನಮ್ಮದು ಮಹಾದಾಯಿ. ಕಳಸಾ ಬಂಡೂರಿಗಾಗಿ ಹೋರಾಟ ಮಾಡಿದ ಅವಶ್ಯಕತೆ ರಕ್ತ ಹರಿದರೆ ಸರಿ, ನೀರು ಹರಿಸದೆ ಬಿಡಲಾರೆವು. ಮಹದಾಯಿ ಕಳಸಾ ಬಂಡೂರಿಯದು ಹೋರಾಟ ನಿನ್ನೆ ಮೊನ್ನೆದಲ್ಲ ಸ್ವಾಮಿ. ಈ ನಮ್ಮ ಬಡವರ ಪಾಲಿಗೆ ನೀರು ಸಿಗದೆ ರೈತರ ಕಣ್ಣೀರು ಬರೀ ಕಣ್ಣೀರಾಗಿ ಉಳಿದಿದೆ. ನರಗುಂದ್ ಮಹಾದಾಯಿ ಕಳಸಾ ಬಂಡೂರಿಗಾಗಿ, ಕರುನಾಡ ರೈತರಿಗಾಗಿ ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವೆ. ನೋಡಿ, ರೈತರೆಂದರೆ ನನ್ನ ಗಂಡನಿಗೆ ಪಂಚಪ್ರಾಣ ಅಂತಳು ನನ್ನ ಧನ್ಯಡ ಸ್ವಾಮಿ. ಅದಕ್ಕಾಗಿ ತಾವು ಪ್ರಾಣ ಕೊಡಲು ಸಿದ್ಧರಿದ್ದೀರಿ. ಈ ಶಿವಲಿಂಗ ಸಿಡಿದು ನಿಂತ್ರೆ ಸುನಾಮಿ, ಮನೆತನ ತಂಟಕ್ಕೆ ಬಂದ್ರೆ ಬಿಡಲ್ಲ. ಇನ್ನು ಕರ್ನಾಡ ರೈತರ ತಂಟಕ್ಕೆ ಬಂದ್ರೆ ಬಿಡ್ತೀನಿ. ಸಿಳ್ಳು ಹಾಕಿ ಬಿಡುವೆ. ವಾಹ್, ರೈತರೆಂದರೆ ನನ್ನ ಗಂಡನಿಗೆ ಪಂಚಪ್ರಾಣ. ಶ್ರೀಮಂತರನ್ನು ಪಡೆದ ನಾನೇ ಧನ್ಯಳು. ಜೈ ಜವಾನ್ ಜೈ ಕಿಸಾನ್. ನೀ ಸಿಕ್ಕಿದ್ದೆ ನನ್ನ ಪುಣ್ಯ ಪಾರ್ವತಿ. ರೂಪದಲ್ಲಿ ರೂಪವಂತಿ, ಗುಣದಲ್ಲಿ ಗುಣವಂತಿ, ವಿದ್ಯೆಯಲ್ಲಿ ಸಾಕ್ಷಾತ್ ಸರಸ್ವತಿನೇ. ನಿನ್ನ ಪಡೆದ ನಾನೇ ಧನ್ಯವಂತ. ಕೈ ಬಿಡಿ, ನಾಚಿಕೆ ಆಗುತ್ತೆ. ಸಜ್ಜಿ ರೊಟ್ಟಿ ಜೋಡಿ ಎತ್ತಿನ ಬಡ್ಡಿ ರೆಡಿ ಮಾಡ್ರಿ. ಇವತ್ತು ಹೊಲಕ್ಕೆ ಹೋಗಿ ಕರಗ ಚೆಲ್ಲಿ ಬರೋಣ. ನನ್ನ ಮುಂದಿನ ಭವಿಷ್ಯದ ಜೋಡಿ ಹುಲಿಗಳಾದ ರಾಮ ಭರತ ಬರಲಿ. ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬದ ಸಂಭ್ರಮವನ್ನು ಆಚರಿಸೋಣ. ಭರತನನ್ನು ಕರೆದುಕೊಂಡು ಬರುತ್ತೇನೆಂದು ನನ್ನ ಮುತ್ತಿನ ಮೈದನ ಶ್ರೀರಾಮ್ ಹೋಗಿದ್ದಾನೆ. ಬರಲಿಲ್ಲ. ನಾವಿಬ್ಬರು ಒಂದು ಡುವೆಟ್ ಸಾಂಗಡನೆಂದು ವೇಟ್ ಮಾಡ್ತಿರ್ಬೇಕು. ನಿನ್ನ ಕೆಂಪಾದ ತುಟಿಯಿಂದ ಒಂದು ಇಂಪಾದ ಗೀತೆ ನುಡಿಸುವ. ಆಗಲಿ ಸ್ವಾಮಿ, ನಿಮ್ಮ ಇಷ್ಟದಂತೆ ಹಾಡುತ್ತೇನೆ. ನನ್ನ ಚೆಲುವೆ ಬಳಿಪ ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಣಿಗೆ ನನ್ನ ಸ್ನೇಹಕ್ಕೆ
ಸಿಗಿ ಮುತ್ತಿನ ಕಾಣಿಕೆ ಸಿಹಿ ಮುತ್ತಿನ ಕಾಣಿಕೆ ದೇವಾನಿನ ಸನಿಗೆ ಸಿಹಿ ಮುತ್ತಿನ ಕಾಣಿಕೆ ದೇವಾನಿನ ಸನಿಗೆ ಪಾರ್ವತಿ, ನಿನ್ನ ತೋಳ್ ತಕ್ಕೆಯಲ್ಲಿ ನನ್ನ ಮನಸ್ಸು ಹಕ್ಕಿಯಂತೆ ಹಾರಾಡಿತು. ಆ ಬ್ರಹ್ಮನು ಎಂತ ಶಕ್ತಿ ತುಂಬಿದ್ದಾನೆ ಹೆಣ್ಣಿನಲ್ಲಿ. ನನ್ನ ಮುದ್ದಿನ ಮೈದನ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಸಾಕ್ಷಾ ಶಿವ ಪಾರ್ವತಿ ಅಂತೆ ಹರಿಸಿದಂತೆ ಇರುತ್ತೆ. ಮೇಲೇಳು ಸೋದರ, ಆ ಪಂಚಮುಖದ ಪರಮೇಶ್ವರ ನಿನಗೆ ವಿದ್ಯಾ ಬುದ್ಧಿ ಆರೋಗ್ಯ ಕೊಟ್ಟು ಕಾಪಾಡಲಿ. ಭರತ್, ನಿನ್ನ ಪಯಣ ಸುಖಕರವಾಗಿ ನಡೀತೆ. ಅದರಲ್ಲಿ ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೆದಿದೆ? ಚೆನ್ನಾಗಿ ನಡೆತಾ ಇದೆ ಅತ್ತಿಗೆ. BA ಎಕ್ಸಾಮದಲ್ಲಿ 98 ಅಂಕ ಪಡೆದು ಪಾಸ್ ಆಗಿದ್ದೇನೆ. ಈ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದೇನೆ ಅತ್ತಿಗೆ.
ಹೌದಪ್ಪ, ತುಂಬಾ ಸಂತೋಷವಾಯ್ತು. ನೋಡು, ನಿಮ್ಮ ಅಣ್ಣನವರು ಕಷ್ಟಪಟ್ಟು ದುಡಿದಕ್ಕೂ ನಿನಗೆ ಶಾಲೆ ಕಲಿಸಿದಕ್ಕೂ ತುಂಬಾ ಸಾರ್ಥಕವಾಯ್ತು. ನಿಮ್ಮ ಋಣ ಎಷ್ಟು ಜನ್ಮ ಎತ್ತಿದರೂ ತೀರಿಸಲು ಸಾಧ್ಯವಿಲ್ಲ. ನೀವು ನನ್ನ ಪಾಲಿನ ದೇವರು ಹೊತ್ತಿಗೆ ನನಗೆ ಕಾಲೇಜು ಹಣ ಫ್ರೀ ಕಟ್ಟಲು ಹಣವಿಲ್ಲದಾಗ ಮಾಂಗಲ್ಯಕ್ಕಿಂತ ಮಗನ ವಿದ್ಯಾಭ್ಯಾಸ ಹೆಚ್ಚೆಂದು ಮಾಂಗಲ್ಯವನ್ನೇ ಅಡವಿಟ್ಟ ತ್ಯಾಗವೇ ನೀವತ್ತಿಗೆ. ಅಲ್ಲೋ, ಚಿಕ್ಕ ಮಕ್ಕಳ ತರ ಅಳ್ತಾ ಇದೆಯಲ್ಲ. ನೋಡು, ಹಿರಿ ಮಗನಾಗಿ ಶ್ರೀರಾಮ್ ಇದ್ದಾನೆ, ಚಿಕ್ಕ ಮಗನಾಗಿ ನೀನಿದ್ದೀಯ. ನಿಮ್ಮ ಅತ್ತಿಗೆಗೆ ಇದಕ್ಕಿಂತ ಇನ್ನೇನು ಬೇಕು? ಮದುವೆಯಾಗಿ ಬಂದ ಎಲ್ಲಾ ಅತ್ತಿಗೆಯರು ಮನಿ ಬೇರೆ ಮಾಡ್ತಾರೆ ಎಂದು ಕೇಳಿ ಬಂತೆ. ಆದರೆ ಮೈದುರರನ್ನು ಸ್ವಂತ ಮಕ್ಕಳಂತೆ ತಿಳಿದು ಪ್ರೀತಿ ವಾತ್ಸಲ್ಯ ತೋರಿ ನೀನು ನಿಜಕ್ಕೂ ನನ್ನ ಪಾಲಿನ ದೇವತೆನೇ ಸರಿ. ನೋಡಿ ಸ್ವಾಮಿ, ಹೆಣ್ಣಾದವಳು ಮನಸ್ಸನ್ನು ಒಂದುಗೂಡಿಸಬೇಕೇ ಹೊರತು ದೂರ ಮಾಡುವುದಲ್ಲ ಸ್ವಾಮಿ. ನಿನ್ನ ಕರೆಯಲು ಶ್ರೀರಾಮನನ್ನು ಕಳಿಸಿದ್ದೆ ಸೋದರ. ನಿಮ್ಮ ಅಣ್ಣ ಎಲ್ಲಿದ್ದಾನೆ? ಅಣ್ಣ ಬಂದಿದ್ದ ದಾರಿಯಲ್ಲಿ ಸ್ನೇಹಿತರು ಸಿಕ್ಕಿದ್ರಂತೆ. ಮಾತನಾಡುತ್ತಾ ನಿಂತ್ಬಿಟ್ಟ. ನಾನು ಹಾಗೆ ಮನೆಗೆ ಬಂದ್ಬಿಟ್ಟೆ ಅಣ್ಣ. ರೈತರೆಂದರೆ ನಿಮ್ಮ ಅಣ್ಣನಿಗೆ ಪಂಚಪ್ರಾಣ, ಅದರಂತೆ ಸ್ನೇಹಿತರೆಂದರೆ ನಿಮ್ಮ ಹಿರಿಯಣ್ಣನಿಗೂ ಪಂಚಪ್ರಾಣ. ಮಾತಾಡುತ್ತ ನಿಂತರೆ ಲೋಕವನ್ನೇ ಮರೀತಾರೆ. ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಟ್ರೆ ರೈತರು ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಆದರೆ ನನ್ನ ತಮ್ಮ ಶ್ರೀರಾಮ ಗಂಧದ ಗುಡಿಯಲ್ಲಿ ಗರ್ಜಿಸಿದ ಹುಲಿ, ಅರ್ಥಾತ್ ಕೆಂಡ ಕಾರಿದ ಪುಂಡ ರೈತ ಹಲನ. ಭರತ್, ಹೇಗೂ ನಿನ್ನ BSc ಮುಗೀತಲ್ಲ, ಇನ್ನು ಮುಂದೆ ಏನು ಮಾಡ್ಬೇಕಂತ ಮಾಡಿದ್ಯಪ್ಪ? ಅಣ್ಣ ಅತ್ತಿಗೆ ಕಾಲೇಜಿನಲ್ಲಿ NCC ಕೋರ್ಸು ಮುಗೀತು. ಈಗ ಇಂಡಿಯನ್ ಆರ್ಮಿಗೆ ಸೇರಲು ತಯಾರಿ ನಡೆಸಿದ್ದೇನೆ ಅತ್ತಿಗೆ. ಸೈನಿಕನಾಗಬೇಕೆಂದಿರುವೆ ಸೋದರ. ನನಗೆ ತುಂಬಾ ಸಂತೋಷವಾಯಿತಪ್ಪ. ನಿನಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡು. ಸಾಮಾನ್ಯ ಸೈನಿಕ ಅಲ್ಲ ಅಣ್ಣ, ಅಭಿನಂದನ ವೀರ ಸೈನಿಕನಾಗಬೇಕೆಂದಿರುವೆ. ಏನು ಅವನ ಧೈರ್ಯ, ಏನು ಅವನ ಶೌರ್ಯ, ಎದುರಾಳಿ ಯುದ್ಧ ವಿಮಾನ ಹೊಡೆದು ಉಳಿಸಿದ್ದ ಚಾತುರ್ಯ. ಅಭಿನಂದನ್ ಸರ್. ಭರತ್, ಕೈಕಾಲು ಮುಖ ತೊಳೆದುಕೊಂಡು ಬಾರಪ್ಪ, ಊಟಕ್ಕೆ ಹಾಕುತ್ತೇನೆ. ಅತ್ತಿಗೆ, ನಿಮ್ಮ ಹಾಡಿನ ಧ್ವನಿ ಕೇಳಿ ಬಹಳ ದಿನವಾಯಿತು. ಈ ಮುದ್ದಾದ ಮಗನಿಗೊಂದು ಗೀತೆ ಪ್ಲೀಸ್. ಆಗಲೇ ಆಗಲ್ಪ, ನೀನು ಇಷ್ಟದಂತೆ ಹಾಡುತ್ತೇನೆ. ಕೈಯುಂಟು ಹಿರಿಯುಂಟು ಹಿರಿಯುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ ಹರಿಯುವ ನೀರಲ್ಲಿ ಮುಳುಗಿಡುತ್ತಾ ಮುಕ್ತಿ ದೊರೆಯದು ಎನ್ನುವ ಕಲ್ಪನೆಗೆ ಮಣಿ ಮಂತ್ರಾಲಯ ಮನಸೇ ದೇವಾಲಯ, ಮಣಿ ಮಂತ್ರಾಲಯ ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ. ಅರಿತು ಬಾಳಲು ಜನ್ಮ ಸಾರ್ಥಕ.
ಸಹೋದರ, ಇವತ್ತು ಸಿಗೆ ಹುಣ್ಣಿಮೆ. ನಾವಿಬ್ಬರು ಸೇರಿ ಹೊಲಕ್ಕೆ ಹೋಗೋಣ. ನಿಮ್ಮ ಅಣ್ಣ ಅತ್ತಿಗೆ ಬುತ್ತಿ ತರ್ತಾರೆ, ನಡಿ ಸಹೋದರ. ಆಯ್ತು ನಡಿ ಅಣ್ಣ, ಹೋಗೋಣ. ನೋಡಿ, ಹೇಗೂ ಹಬ್ಬದ ಸಡಗರ ಇದೆ. ಆದಷ್ಟು ಬೇಗ ನಾನು ಅಡಿಗೆ ಮಾಡುತ್ತೇವೆ.